ಫೆಬ್ರವರಿ 28ನೇ ತಾರೀಕು ಆರಂಭವಾದ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಅಂತೂ ಕೊನೆಗೊಳ್ಳುವ ಲಕ್ಷಣ ಇದೆ. ಇರಾನ್ ಮತ್ತು ಅಮೆರಿಕ ಎರಡು ದ್ವಿಪಕ್ಷೀಯ ಒಪ್ಪಂದಕ್ಕೆ ಅಂತಂದ್ರೆ ಒಂದು ಯುದ್ಧ ನಿಲ್ಲಿಸೋ ಕಡೆಗೆ ಕೆಲವು ಷರತ್ತುಗಳನ್ನ ಒಳಗೊಂಡಂತೆ ಸಹಿಯನ್ನ ಮಾಡಿವೆ. ನಾಳೆ ನಡಿಬೇಕಾಗಿತ್ತು ಸಹಿ, ಅದು ಇವತ್ತೇ ಆಗಿದೆ ಸಹಿ. ಸಹಿಯ ಪತ್ರಗಳು ಕೂಡ ಬಿಡುಗಡೆ ಆಗಿದೆ. ಸುಮಾರು 14 ಅಂಶಗಳಿದೆ ಅದರಲ್ಲಿ. ಪ್ರಮುಖವಾಗಿ ಹಾರ್ಮುಜ್ ನಿರ್ವಹಣೆ ಇರಬಹುದು, ಅಥವಾ 300 ಬಿಲಿಯನ್ ಪರಿಹಾರ ಇರಬಹುದು, ಅಥವಾ 60 ದಿನಗಳಲ್ಲಿ ಇದನ್ನ ಪೂರ್ಣಗೊಳಿಸೋದು, ಇದೆಲ್ಲವೂ ಇಲ್ಲಿ ಅಂಶಗಳು ಬರುತ್ತೆ. ಜೊತೆಗೆ ಆರ್ಥಿಕ ದಿಗ್ಬಂಧನ ಇರಾನ್ ಏನ್ ಎದುರಿಸ್ತಾ ಇತ್ತು ಅದನ್ನು ಕೂಡ ತೆಗೆದುಹಾಕೋದಕ್ಕೆ ಅಮೆರಿಕ ಒಪ್ಪಿದೆ. ಒಂದರ್ಥದಲ್ಲಿ ಯಾವ ಕಾರಣಕ್ಕಾಗಿ ಅಮೆರಿಕ ಯುದ್ಧವನ್ನ ಅಂದ್ರೆ ಪರಮಾಣು ಸಶಸ್ತ್ರ ಅಂದ್ರೆ ಪರಮಾಣು ಹೊಂದೋದನ್ನ ತಡೆಯೋದು, ಜೊತೆಗೆ ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ಇಟ್ಕೊಳ್ಳದಂತೆ ತಡೆಯೋದು ತನ್ನ ಉದ್ದೇಶ ಅಂತ ಹೇಳಿತ್ತು. ಅದಿಲ್ಲಿ ನಗಣ್ಯ ಆಗಿ ಹೋಗಿದೆ. ಇರಾನ್ ಮೊದ್ಲಿಂದಲೂ ಏನ್ ಕೇಳ್ತಿತ್ತಲ್ಲ, ನನ್ ಮೇಲಿನ ಆರ್ಥಿಕ ನಿರ್ಬಂಧನ ತೆಗಿಬೇಕು, ಜೊತೆಗೆ ಹಾರ್ಮುಜ್ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು, ನಮಗೇನ್ ನೀವು ಯುದ್ಧವನ್ನ ಮಾಡಿ ನಷ್ಟ ಮಾಡಿತಿರಲ್ಲ ಅದಕ್ಕೆ ಪರಿಹಾರ ಕಟ್ಕೊಡ್ಬೇಕು ಅಂತ. ಅದಷ್ಟು ಕೂಡ ಈ ಒಪ್ಪಂದದಲ್ಲಿ ಈ ಷರತ್ತುಗಳಲ್ಲಿ ಇದೆ. ಹಾಗಾಗಿ ಇಲ್ಲಿ ಇರಾನ್ ಗೆಲ್ತಾ ಅಮೆರಿಕ ಸೋಲ್ತಾ ಬಹಳ ದುಬಾರಿ ಆಯ್ತಾ ಈ ಪ್ರಶ್ನೆಗಳಿದೆ. ಈ ನಡುವೆ ಇವತ್ತು ಟ್ರಂಪ್ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಏನು ಅಂತಂದ್ರೆ, ಇರಾನ್ ನಮ್ ಷರತ್ತುಗಳಿಗೆ ಒಪ್ಪಿಲ್ಲ ಅಂತಂದ್ರೆ ಮತ್ತೆ ನಾವು ಬಾಂಬ್ ಹಾಕ್ತಿವಿ ಅಂತ. ಈ ಒಪ್ಪಂದ, ಈ ಒಂದು ಶಾಶ್ವತವಾದಂತ ಕದನ ವಿರಾಮ ಮತ್ತು ಯುದ್ಧ ನಿಲ್ಲಿಸೋದಕ್ಕೂ ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರಿಗೆ ಬೇಕಿಲ್ಲ. ಯಾಕೆಂದ್ರೆ ಅವರು ಲೆಬನಾನ್ ಅನ್ನ ವಶಪಡಿಸಿಕೊಳ್ಳುವಂತಹ ಹವಣಿಕೆಯಲ್ಲಿದ್ದಾರೆ. ಯುದ್ಧದ ಆತ, ನಿಜವಾದ ಕೊಲೆಗಡಕ ಆತ. ಹಾಗಿರುವಾಗ ಅಮೆರಿಕ ಈಗ ಈ ಒಪ್ಪಂದವನ್ನ ಮಾಡ್ಕೊಳ್ಳೋದು ನೆತಾನ್ಯಾಹುಗೆ ಇಷ್ಟ ಇಲ್ಲ. ಅದನ್ನ ತಡೆಯುವ ಎಲ್ಲ ಪ್ರಯತ್ನವನ್ನ ಕೊನೆ ಕ್ಷಣದ ತನಕ ಮಾಡ್ತಾರೆ. ನಾಳೆ ತನಕ ನಾವೀಗ ಕಾದ್ ನೋಡ್ಬೇಕಾಗತ್ತೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಮತ್ತೆ ಇಟ್ನಾಳ್ ಅವ್ರು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಇಟ್ನಾಳ್ ಅವರೇ, ಅಂತೂ ಒಂದು ಸಣ್ಣ ಸ್ಪಷ್ಟತೆ ಸಿಕ್ಕಿದೆ. ಟ್ರಂಪ್ ವಿಚಾರದಲ್ಲಿ ಯಾವುದು ಸ್ಪಷ್ಟ ಇಲ್ಲ ಅಗ್ರಿಮೆಂಟ್ ಆಗೋ ತನಕ. ಆದ್ರೆ ಒಂದು ಸಹಿ ಬಿದ್ದಿರೋದ್ರಿಂದ ಒಂದ್ ಸ್ವಲ್ಪ ಮಟ್ಟಿಗೆ ಇದಾಗತ್ತೆ ಅಂತಾನೆ ಅಂದುಕೊಳ್ಬಹುದು. ಆದ್ರೆ ಇಸ್ರೇಲ್ ಇನ್ನೂ ಕೂಡ ಅಡ್ಡಗಾಲ ಹಾಕ್ತಾ ಇದೆ. ಇದನ್ನ ಹೇಗ್ ನೋಡ್ತೀರಿ? ಯುದ್ಧ ಆರಂಭ ಫೆಬ್ರವರಿ 28ರಿಂದ ಇಲ್ಲಿ ತನಕ, ಏಪ್ರಿಲ್ ಮೊದಲ ವಾರದ ಕದನ ವಿರಾಮ, ನಂತರದ ಉಲ್ಲಂಘನೆ, ನಾಗರಿಕರ ಸಾವು ನೋವು ಮತ್ತು ಭಾರತ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯ ಎದುರಿಸಿದ ಬಿಕ್ಕಟ್ಟು, ಮಾರುಕಟ್ಟೆಯ ಬಿಕ್ಕಟ್ಟು, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈ ಒಪ್ಪಂದವನ್ನ ಮತ್ತು ಯುದ್ಧ ನಿಲ್ಸೋದನ್ನ ತಾವು ಹೇಗ್ ನೋಡ್ತೀರಿ? ಈಗ ಇಸ್ರೇಲಿನ ಕಾರಣದಿಂದ, ಇಸ್ರೇಲಿನ ಒತ್ತಡದಿಂದನೇ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿದ್ದು. ಈಗ ಕೊನೆಗೆ ಎಲ್ಲಿಗೆ ಬಂದಿದೆ ಅಂದ್ರೆ, ಮೊನ್ನೆ ಟ್ರಂಪ್ ನೆತನ್ಯಾಹುಗೆ ತಲೆನೆಟ್ಟಿಗಿಲ್ಲ, ಅವನೊಬ್ಬ ಹೆಡ್ಡ ಅಂತ, ಅವನೊಬ್ಬ ಮೂರ್ಖ ಅನ್ನೋ ತರ ಮಾತಾಡ್ಬಿಟ್ರು. ಸೊ ಅದು ಯುದ್ಧದ ಗೆಲುವ ಸೋಲ ಒಂದು. ಆಮೇಲೆ ಆ ಯುದ್ಧ ಶುರು ಮಾಡೋದಕ್ಕೆ ಮುಂಚೆ ಮೊದಲನೇ ದಿವಸನೇ ಟ್ರಂಪ್ ಡಿಕ್ಲೇರ್ ಮಾಡಿದ್ರಲ್ಲ, ನಾನು ಯುದ್ಧ ಗೆದ್ದು ಬಿಟ್ಟಿದ್ದೇನೆ, ಇಷ್ಟೆಲ್ಲ ನಾಶ ಮಾಡಿದ್ವಿ ನಾವು, ನಮ್ಮ ಉದ್ದೇಶ ಏನಾಗಿತ್ತು, ಅದನ್ನೆಲ್ಲ ಈಡೇರಿಸ್ಕೊಂಡ್ಬಿಡ್ತೀವಿ. ನಮ್ಮ ಅವರ ನ್ಯೂಕ್ಲಿಯರ್ ರಿಸೋರ್ಸಸ್ ಏನಿದೆ, ಅವರ ಒಂದು ಪರಮಾಣು ಒಂದು ಎನ್ರಿಚ್ಡ್ ಯುರೇನಿಯಂ ಇದೆ, ಅದನ್ನ ಮರಳಿ ಪಡಿಬೇಕು. ಅವರು ಏನೇನೋ ಕಂಡೀಷನ್ ಹಾಕಿದ್ರು, ಅದನ್ನ ರಿಜಿಮ್ ಚೇಂಜ್ ಅಂತಿದ್ರು ಅವರು. ಅಂದ್ರೆ ಅಲ್ಲಿನ ಒಂದು ಆಡಳಿತವನ್ನ, ಸರ್ಕಾರವನ್ನ ಬದಲಾಯಿಸ್ತೇವೆ ನಾವು ಅಂತೇಳಿ. ಏನೂ ಆಗಿಲ್ಲ, ಏನೇನೂ ಆಗಿಲ್ಲ. ಯಾವ ಉದ್ದೇಶಕ್ಕೆ ಯುದ್ಧದ ಗೆಲುವು ಯಾವಾಗ ನಿರ್ಧಾರ ಆಗ್ತದೆ, ಯಾವ ಉದ್ದೇಶಕ್ಕೆ ಯುದ್ಧ ಮಾಡಿದ್ದಾರೆ ಆ ಉದ್ದೇಶಗಳು ಈಡೇರಿದಾಗ, ಅವು ಯಾವ ಉದ್ದೇಶನೂ ಈಡೇರಿಲ್ಲ. ವಿನಾಕಾರಣ ಹಾರ್ಮುಜ್ ಬ್ಲಾಕೇಡ್ ಆಯ್ತು. ಹಾರ್ಮುಜ್ ಜಲಸಂಧಿ ಅದನ್ನ ಬ್ಲಾಕ್ ಮಾಡಿ ಇಡೀ ಜಗತ್ತಿಗೆ ಒಂದು ದೊಡ್ಡ ತಲೆನೋವು ಆಯ್ತು, ಆರ್ಥಿಕ ನಷ್ಟ ಆಯ್ತು, ಅಮೆರಿಕದ ಎಕಾನಮಿ ಕುಸಿತು, ಅಮೆರಿಕದಲ್ಲೇನೆ ಪೆಟ್ರೋಲ್ ಡೀಸೆಲ್ ಬೆಲೆ 3-4 ಪಟ್ಟು ಜಾಸ್ತಿ ಆಯ್ತು. ಅದಲ್ಲದೆ ಬಿಲಿಯನ್ ಗಂಟಲೆ ಡಾಲರ್ ಖರ್ಚಾಯ್ತು, ಅಮೆರಿಕದ ಸೈನಿಕರು ಸತ್ರು, ಜೊತೆಗೆ ಇರಾನ್ ನಾಶ ಆಯ್ತು. ಇದರಿಂದ ಯಾರಿಗೆ ಏನು ಲಾಭ ಆಗಿಲ್ಲ. ಆದ್ರೆ ಟ್ರಂಪ್ ಮತ್ತೆ ಹೇಳುದು, ನಮ್ಮ ಕರಾರಿಗೆ ಒಪ್ಪಿದ್ರೆ ಮತ್ತೆ ಬಾಂಬ್ ಹಾಕ್ತೇನೆ, ಇದೊಂಥರ ಬಂಡತನ. ಇದು ಸೋತಾಗಿದೆ. ಈಗ ಟ್ರಂಪ್ ನಾನು ಸೋತಿದ್ದೇನೆ ಅಂತ ಹೇಳ್ಕೊಳಕ್ ಆಗೋದಿಲ್ವಲ್ಲ. ಈಗ ಇರಾನ್, ಇದನ್ನ ನಾವು ನೋಡ್ತಾ ಇದ್ರೆ ಇರಾನ್ ಒಂದರ್ಥದಲ್ಲಿ ಗೆದ್ದಿದೆ. ಯಾಕೆಂದ್ರೆ ಆರ್ಥಿಕ ದಿಗ್ಬಂಧನ ಇತ್ತು, ಅದನ್ನ ತೆಗೆದುಹಾಕೋದಕ್ಕೆ ಅಮೆರಿಕ ಒಪ್ಪಿದೆ. ಮತ್ತು ಹೌದು, ಅದರ ಅಧ್ಯಕ್ಷ ಸತ್ತೋದ, ಆದ್ರೆ 300 ಬಿಲಿಯನ್ ಡಾಲರ್ ಪರಿಹಾರವನ್ನ ಅದಕ್ಕೆ ಪಡ್ಕೊಳ್ತಾ ಇದೆ. ಜೊತೆಗೆ ಹಾರ್ಮುಜ್ ನಲ್ಲಿ ಯಾವುದೇ ಶುಲ್ಕ ಇರ್ಲಿಲ್ಲ, ಟೋಲ್ ಎಲ್ಲ ಇರ್ಲಿಲ್ಲ. ಒಮಾನ್ ಮತ್ತು ಇರಾನ್ ಈಗ ನಾವು ಹಾರ್ಮುಜ್ ಅನ್ನ ನಿರ್ವಹಣೆ ಮಾಡ್ತೀವಿ ಅಂತ ಟೋಲ್ ಮುಂದಿನ ದಿನಗಳಲ್ಲಿ ವಿಧಿಸತ್ತೆ. ಹಂಗ್ ನೋಡಕ್ ಹೋದ್ರೆ ಗೆಲುವು ಇರಾನ್ ಕಡೆಗೇನೆ ಇದೆ. ಈ ಅಂಶಗಳು ಟ್ರಂಪ್ ಮೊದಲು ಯಾವ ಅಂಶಗಳು, ಒಂದು ಸಣ್ಣ ದೇಶ, 9 ಕೋಟಿ ಇಷ್ಟು ಜನಸಂಖ್ಯೆ ಇರುವಂತ ಒಂದು ದೇಶ ಈ ಮಟ್ಟಿಗಿನ ಗೆಲುವು ಸಾಧಿಸೋಕೆ ಒಂದು ಹಾರ್ಮುಜ್, ಸ್ಟೇಟ್ ಆಫ್ ಹಾರ್ಮುಜ್ ಒಂದೇ ಕಾರಣ ಅಂತೀರಾ? ಏನ್ ಇದ್ರ ಬಗ್ಗೆ ನಮ್ಗೆ? ಇಲ್ಲ, ಸ್ಟೇಟ್ ಆಫ್ ಹಾರ್ಮುಜ್ ಒಂದೇ ಕಾರಣ ಅಲ್ಲ. ಇರಾನ್ ನಲ್ಲಿ ಇರುವಂತ ಇಚ್ಛಾಶಕ್ತಿ ಮತ್ತು ಟ್ರಂಪ್ ಬಹಳ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಇರಾನ್ ಅನ್ನ, ಬಹಳ ಅಂದ್ರೆ ಬಹಳ ಅಂಡರ್ ಎಸ್ಟಿಮೇಟ್ ಮಾಡಿದ್ರು.
ಆ ಬಹುಶಃ ಅದು ಇಸ್ರೇಲ್ ಕೊಟ್ಟ ತಪ್ಪು ಮಾಹಿತಿನೂ ಇರಬಹುದು. ಅದ್ರ ಜೊತೆಗೇನೆ ಇದೆಲ್ಲ ಸರಿ, ಹರ್ಮೂಜ್ ಅಲ್ಲಿ ಅವ್ರು ನಾಳೆ ಟೋಲ್ ಹಾಕ್ತಾರೆ, ಅವ್ರಿಗೆ ಪರಿಹಾರ ಸಿಕ್ಕಿದೆ, ಮತ್ತೆ ಅಣುಶಕ್ತಿ ವಿಚಾರದಲ್ಲಿ ಅವ್ರಿಗೆ ಸ್ವಾತಂತ್ರ್ಯನೂ ಸಿಕ್ಕಿದೆ, ಅವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಿದ್ದಂತ ಏನು ಯಾವ್ದಾವ್ದು ಅವರ ಇನ್ವೆಸ್ಟ್ಮೆಂಟ್ ಬ್ಲಾಕ್ ಆಗಿದೆ ಅದು ಕೂಡ ರಿಲೀಸ್ ಆಗಿದೆ, ಅದೆಲ್ಲ ಸರಿ. ಆದ್ರೆ ವಿನಾಶವೇ. ಅಲ್ಲಿ ಬಾಂಬ್ ಹಾಕಿ ಬಾಂಬ್ ದಾಳಿಯಲ್ಲಿ ಸತ್ತಂತವ್ರು ಸತ್ತಿದ್ದಾರೆ, ಅಲ್ಲಿ ಅನೇಕ ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಾಯ್ ಆಗಿದೆ, ಅದೆಲ್ಲ ನಾಶನೇ. ಅದಕ್ಕೆ ಏನು ಮಾಡಕ್ ಆಗುದಿಲ್ಲ. ಬಟ್ ನಾನು ಹೇಳ್ತಿರೋದು, ವಾಟ್ ವಾಸ್ ಅ ನೆಸೆಸಿಟಿ? ಈಗ ಮಾತುಕತೆಯ ಟೇಬಲ್ ನಲ್ಲಿ ಇದ್ದಾಗ್ಲೇನೆ ಇಸ್ರೇಲ್ ಮತ್ತು ಅಮೆರಿಕ ಏಕಪಕ್ಷೀಯವಾಗಿ ದಾಳಿ ನಡೆಸಿದ್ದು. ಆ ದಾಳಿ ವಿಚಾರದಲ್ಲಿ ಇರಾನ್ನ ಅಂದ್ರೆ ಅದರ ಆಂತರಿಕ ವಿಚಾರ, ಅಲ್ಲಿನ ಸ್ವಾತಂತ್ರ್ಯ, ಅದನ್ನ ಬೇರೆನೆ ಮಾತಾಡ್ಬೋದು. ಬಟ್ ಯುದ್ಧ ಅಂತ ಬಂದಾಗ ಇವ್ರ ಕಡೆಯಿಂದ ಮೊದಲೇ ತಪ್ಪಾಗಿದೆ. ಆದ್ರೆ ಇರಾನ್ ತನ್ನೆಲ್ಲ ಶಕ್ತಿ ಬಳಸಿ ಹಿಜ್ಬುಲ್ಲಾ, ಹೌತಿ ಮತ್ತು ಹಮಾಸ್ ಈ ಮೂರನ್ನ ಕಾಪಾಡ್ಕೊಳ್ಳೋದಕ್ಕೆ ಶಕ್ತವಾಗ್ತಿದೆ. ಇದು ಇಸ್ರೇಲ್ಗೆ ಯಾವತ್ತಿದ್ರೂ ಕೂಡ ಥ್ರೆಟ್. ಅವ್ರು ಮೂರು ಇರಬಾರ್ದು ಅಂತ ಬಯಸುವ ಏಕೈಕ ದೇಶ ಮತ್ತು ಆ ಭಾಗದಲ್ಲಿ ತನ್ನ ಪ್ರಾಬಲ್ಯ ಸಾಧಿಸೋದಕ್ಕೆ ಅದಕ್ಕಿರುವ ಏಕೈಕ ಅಡೆತಡೆ ಅಂತಂದ್ರೆ ಇರಾನ್. ಅದೀಗ ಮತ್ತೆ ಹಾಗೆ ಉಳ್ಕೊಳ್ತಾ ಇದೆ. ಇಸ್ರೇಲ್ ಸುಮ್ನಿರತ್ತೆ ಅಂತ ಅನಿಸ್ತಿಲ್ಲ ಇಟ್ನಾಳ್ ಅವ್ರೆ. ಇಸ್ರೇಲ್ ಸುಮ್ನಿರೋದಿಲ್ಲ. ಯಾಕಂದ್ರೆ ಇಸ್ರೇಲ್ಗೆ ಎಸ್ಪೆಷಲಿ ನೆತನ್ಯಾಹುಗೆ ಒಂದು ಕನಸಿತ್ತು. ಅನ್ನೋದಕ್ಕೆ ಒಂದು ಮಹತ್ವಾಕಾಂಕ್ಷೆ, ಗ್ರೇಟರ್ ಇಸ್ರೇಲ್ ಅಂತ. ಹಿಂದೆ ಒಂದ್ಸತಿ ಹೇಳಿದ್ದೆ ಅನ್ಸುತ್ತೆ ನಾನು. ಅವರು ಏನಾಗಿದೆ, ಐತಿಹಾಸಿಕವಾಗಿ ದೊಡ್ಡ ತಪ್ಪಾಗಿದೆ. ಅಲ್ಲಿ ನೀವು ಇಸ್ರೇಲ್ ಜಾಗ ತೋರಿಸಿ, ಪ್ಯಾಲೆಸ್ಟೈನ್ ಜಾಗ ತೋರಿಸಿಲ್ಲ. ಮತ್ತೆ ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಇಸ್ರೇಲ್ ತನ್ನ ಗಡಿಯನ್ನು ವಿಸ್ತರಿಸ್ತಾನೆ ಹೋಗಿದೆ. ಇಸ್ರೇಲ್ ಮತ್ತು ನೆತನ್ಯಾಹು ಅವರ ಕಲ್ಪನೆ ಇಸ್ರೇಲ್, ಗ್ರೇಟರ್ ಇಸ್ರೇಲ್ ಏನಪ್ಪಾ ಅಂದ್ರೆ, ಈಗ ಲೆಬನಾನ್, ಸಿರಿಯಾ, ಜೋರ್ಡಾನ್ ಇದೆಲ್ಲ ಸೇರಿ, ಈ ಕಡೆ ಸ್ವಲ್ಪ ಇರಾಕ್, ಸ್ವಲ್ಪ ಇರಾನ್, ಆಮೇಲೆ ಸ್ವಲ್ಪ ಈಜಿಪ್ಟ್, ಇದೆಲ್ಲ ಸೇರ್ಕೊಂಡು ಅವ್ರೇನು ಪುರಾತನ ಕಾಲದಲ್ಲಿ ಏನಿತ್ತಲ್ಲ, ಮೋಸೆಸ್ ಕಾಲದಲ್ಲಿ, ಆ ಎಲ್ಲ ಪ್ರದೇಶವನ್ನು ಅವರು ಇಸ್ರೇಲ್ ಮಾಡಕ್ ಹೊರಟಿದ್ದಾರೆ, ಗ್ರೇಟರ್ ಇಸ್ರೇಲ್. ಮತ್ತೆ ಅಲ್ಲಿ ರೆಸಿಸ್ಟೆನ್ಸ್ ಏನಕ್ಕೆ, ರೆಸಿಸ್ಟೆನ್ಸ್ ಇರೋದು 2-3 ಕಾರಣಕ್ಕೆ. ಒಂದು ಜೆರೂಸಲೇಂ ವಿಚಾರದಲ್ಲಿ, ಇನ್ನೊಂದು ಅಲ್ಲಿನ ಈಗ ಇರುವ ಅರಬ್ರು ಎಲ್ಲಿ ಹೋಗ್ಬೇಕು, ಈಗ ಇರೋ ಅರಬ್ರು ಆಗ್ಲಿ, ಇಲ್ಲಿನ ಪರ್ಷಿಯನ್ಸ್ ಆಗ್ಲಿ ಎಲ್ಲಿ ಹೋಗ್ಬೇಕು, ಯಾಕೆ ಕೊಡ್ಬೇಕು ಜಾಗ ಇವ್ರಿಗೆ? ಮೊಟ್ಟ ಮೊದಲು ನೀವು ಜಾಗ ಕೊಟ್ಟಿದ್ದೆ ನಿಮ್ಗೊಂದು ಆಶ್ರಯ ಇರಲಿ ಅಂತ. ನಿರಾಶ್ರಿತರಿಗೆ ಆಶ್ರಯ ಕೊಟ್ಟು ಅವರೇ ಅಕ್ವೈರ್ ಮಾಡ್ಕೊಳ್ಳೋ ಸ್ಥಿತಿ ಆಗ್ಬಿಟ್ಟಿದೆ. ಯಾವ ರೀತಿ ಹಿಟ್ಲರ್ ಇವರನ್ನ ಜರ್ಮನಿಯಲ್ಲಿ ಹಿಂಸೆ ಮಾಡ್ತಿದ್ದ, ಅಮಾನವಾಗಿ ನಡೆಸ್ಕೊಳ್ತಿದ್ದ, ಅದೇ ಅಮಾನವೀಯತೆಯನ್ನು ಇವರು ಅಲ್ಲಿ ಪ್ಯಾಲೆಸ್ಟೈನ್ ಮೇಲೆ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ಅರ್ಥ ಏನು? ಇವ್ರು ಹೀಗಾಗಿ ಅವ್ರಿಗೆ ಈಗಲೂ ಕೂಡ ಆ ಮಹತ್ವಾಕಾಂಕ್ಷೆ ಹೋಗಿಲ್ಲ ಅಲ್ಲಿ ಇಸ್ರೇಲ್ಗೆ. ಅದಕ್ಕೋಸ್ಕರನೇ ಹೌತಿಗಳು ಮತ್ತೆ ಹಿಜ್ಬುಲ್ಲಾ ರಕ್ಷಣೆ ಮಾಡೋ ಅನಿವಾರ್ಯತೆ ಇರಾನ್ಗಿದೆ. ಹೌತಿ ಮತ್ತು ಹಿಜ್ಬುಲ್ಲಾ ಭಯ ಇಲ್ಲದೆ ಹೋದ್ರೆ ಯಾಕೆ ಇಸ್ರೇಲ್ ಮತ್ತೆ ಎಕ್ಸ್ಪ್ಯಾಂಡ್? ನಿಮ್ಗೇನ್ ಅನ್ಸುತ್ತೆ ಅಂದ್ರೆ, ಒಂದು ಅಂತಿಮ ಹಂತಕ್ಕೆ ಈ ಒಪ್ಪಂದ ಷರತ್ತುಗಳು ಬರುತ್ತೆ ಅಂತ ಅನ್ಸುತ್ತಾ, ಅಥವಾ ಸಂಪೂರ್ಣ ಸಹಿ ಆಗದ ಹೊರತು ಒಂದ್ ತೀರ್ಮಾನಕ್ಕೆ ಬರೋದಕ್ಕೆ ಕಷ್ಟ ಸಾಧ್ಯನಾ? ಈಗ್ಲೂ ಏನ್ ಅನ್ಸುತ್ತೆ? 1948ರಲ್ಲಿ ಇಸ್ರೇಲ್ ಹುಟ್ಟಿದಿಂದ ಇಲ್ಲಿಯವರೆಗೂ ಅಲ್ಲಿ ಯಾವ ಯುದ್ಧವೂ ಫೈನಲ್ ಆಗಿಲ್ಲ. ಎಲ್ಲವೂ ಕೂಡ ತಾತ್ಕಾಲಿಕ ಯುದ್ಧ ವಿರಾಮಗಳೇ. ಒಂದು ಸಂಧಾನ, ಒಂದು ಒಪ್ಪಂದ ಆಗುತ್ತೆ, ಮತ್ತೆ 10 ವರ್ಷ ಮತ್ತೊಂದೇನೋ ಆಗುತ್ತೆ. ಹೀಗಾಗಿ ಅದು ಎಲ್ಲಿವರೆಗೂ ಇದು ಮುಂದುವರಿತದೆ ಅಂದ್ರೆ, ಅಮೆರಿಕ ಮತ್ತು ಯುನೈಟೆಡ್ ನೇಷನ್ ಎಲ್ಲ, ಅಲ್ಲಿ ಅನೇಕ ದೇಶಗಳು, ಯುರೋಪ್ ಆಗಲಿ ಅನೇಕ ಮೇಜರ್ ಇಂಟರ್ನ್ಯಾಷನಲ್ ಬಾಡೀಸ್ ಇದಾವೆ, G7, G20, Quad, all this, especially the Arab Brotherhood and GCC, ಎಲ್ಲ ಸೇರ್ಕೊಂಡು ಒಂದು ಅನ್ಕಂಡೀಷನಲ್ ಒಂದು ಅವ್ರಿಗೆ ರಿಸ್ಟ್ರಿಕ್ಷನ್ ಹಾಕ್ಬೇಕು ಇಸ್ರೇಲ್ ಮೇಲೆ. ಇಷ್ಟು ಜಾಗ ನಿಮ್ದು ಡಿಫೈನ್ ಮಾಡಿ, ಇದಕ್ಕೆ ಸೈನ್ ಹಾಕಿ ನೀವು. ಇವು ನಿಮ್ಮ ಗಡಿಗಳು ಅಂತ ಇವತ್ತಿಗೂ ಹಾಕಿಲ್ಲ ಅವರು. ಇವತ್ತಿಗೂ ಕೂಡ ನನ್ನ ಗಡಿ ಇದು ಅಂತ ಇಸ್ರೇಲ್ ಇನ್ನು ಎಲ್ಲೂ ಸೈನ್ ಹಾಕಿಲ್ಲ. ಮೊದಲು ಆ ಸೈನ್ ಹಾಕಿಸ್ಕೋಬೇಕು ನೀವು. ಯಾವುದೇ ಒಪ್ಪಂದ, ನಿಮ್ಮ ಗಡಿಗಳನ್ನ ಡಿಫೈನ್ ಮಾಡಿ ನೀವು. ಆಮೇಲೆ ತಾನೇ ಗಡಿ ಮೀರಿ ನನ್ನ ಗಡಿ ಆಚೆ ಒಂದು ತಾಳೆ ಮಾಡೋದು, ಈಚೆ ಒಂದು ತಾಳೆ ಮಾಡೋದು ಅಂತ ಆಗೋದು. ನೀವು ಗಡಿಗಳನ್ನೇ ಡಿಫೈನ್ ಮಾಡಿಲ್ಲ, ಹೆಂಗೆ ದೇಶ ಅಂತೀರಿ ನೀವು? ಜಗತ್ತಿನ ಎಲ್ಲ ದೇಶಗಳಿಗೂ ಅದರ ಗಡಿಗಳು ಡಿಫೈನ್ ಆಗಿದೆ. ಈ ಡೆಫಿನೇಷನ್ ಯಾಕೆ ಕೇಳ್ತಾ ಇಲ್ಲ ಅಂತಾರಾಷ್ಟ್ರೀಯ ಏಜೆನ್ಸಿಗಳು? ಸರಿ ನೋಡೋಣ, ಕಾದ್ ನೋಡೋಣ ಈ ಬೆಳವಣಿಗೆ ಏನಾಗುತ್ತೆ ಅಂತ. ಇಟ್ನಾಳ್ ಅವರೇ, ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿ ತೈಲ ಮತ್ತು ಅನಿಲದ ಕೊರತೆಗೆ ಕಾರಣ ಆಗಿದ್ದ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಯುದ್ಧದ ಕಾರ್ಮೋಡ ಕಳಚಿದೆ. ಪರಿಹಾರವಾಗಿ ಒಂದು ಒಪ್ಪಂದ ಆಗಿದೆ, ಷರತ್ತುಗಳಿದೆ. ಒಪ್ಪಂದಕ್ಕೆ ಅಂತಿಮ ಸಹಿ ಬೀಳ್ಬೇಕಿದೆ. ಒಂದು ಸಹಿ ಆಗಿದೆ, ಇರಾನ್ ಕೂಡ ಒಪ್ಕೊಂಡಿದೆ. ಇದೇನಾದ್ರೂ ಆಯ್ತು ಅಂತಂದ್ರೆ ಮತ್ತೆ ಸಹಜ ಸ್ಥಿತಿಗೆ ಅನಿಲ ಮತ್ತು ತೈಲ ಪೂರೈಕೆ ಆಗತ್ತೆ. ಆದ್ರೆ ಇರಾನ್ ಇದರಿಂದ ಬಹಳ ಪ್ರಯೋಜನವನ್ನ ಪಡೆಯುತ್ತೆ. ಒಂದು ಪರಿಹಾರದ ರೂಪದಲ್ಲಿ ಆರ್ಥಿಕ ದಿಗ್ಬಂಧನ ತೆಗೆದು ಹಾಕಲಾಗತ್ತೆ. ಅದರ ಆರ್ಥಿಕ ಮೂಲಗಳನ್ನ ಅದು ಇನ್ನಷ್ಟು ಹೆಚ್ಚು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಅದೇನು ಅಂದ್ರೆ ಹಾರ್ಮೋನ್ಸ್ನ ನಿರ್ವಹಣೆ ಏನ್ ಕೇಳಿತ್ತು ಅದು ಕೂಡ ಈ ಒಪ್ಪಂದದ ಭಾಗ ಆಗಿದೆ. ಇದೆಲ್ಲವನ್ನ ಹೇಗೆ ಮುಂದಿನ ದಿನಗಳಲ್ಲಿ ನಿರ್ವಹಿಸ್ತಾರೆ, 60 ದಿನಗಳಲ್ಲಿ ಇದು ಪೂರ್ಣಗೊಳಿಸಬೇಕು, ಅದು ಕೂಡ ಸಾಧ್ಯ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳು ಇದೆ. ಇದಕ್ಕೆ ಉತ್ತರ ಸಿಗ್ಬೇಕು ಅಂತಂದ್ರೆ ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ. ಇವಿಷ್ಟು ಕೂಡ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ನ ಕಾರ್ಯಕ್ರಮಗಳು. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಮತ್ತು ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.